ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬ್ಯಾಕ್ಲೆಸ್ ಡ್ರೆಸ್ ಹಾಕೊಂಡು ಕೈಯಿಂದ ಎದೆ ಮುಚ್ಕೊಂಡಂತಹ ಭೂಮಿ ಶೆಟ್ಟಿಯ ಒಂದಷ್ಟು ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಯಾಕೆ ಹೀಗೆ ಭೂಮಿ ಶೆಟ್ಟಿ ಅವತಾರವನ್ನ ಚೇಂಜ್ ಮಾಡಿಕೊಂಡ್ರು? ಸೊ ತಿಂಗಳಿಗೊಂದು ಹೊಸ ಅವತಾರದಲ್ಲಿ ಬರ್ತಾರೆ, ಅವಕಾಶಕ್ಕೋಸ್ಕರನ ಅಥವಾ ಸ್ಟೈಲ? ಈ ರೀತಿಯಾಗಿದ್ರೆ ಭೂಮಿ ಶೆಟ್ಟಿ ಒಂಚೂರು ಚೆನ್ನಾಗಿ ಕಾಣೋದಿಲ್ಲ ಅನ್ನುವಂಥ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಸೊ ಅಷ್ಟಕ್ಕೂ ಭೂಮಿ ಶೆಟ್ಟಿ ಎಂಥ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಬಿಗ್ ಬಾಸ್ ಸ್ಪರ್ಧೆ ಹಾಗೆ ಕಿನ್ನರಿ ಸೀರಿಯಲ್ ಮೂಲಕ ಕಿರುತೆರೆ ಲೋಕದಲ್ಲಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದಂತಹ ನಟಿ ಭೂಮಿ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಬೋಲ್ಡ್ ಆಗಿರುವಂತಹ ಫೋಟೋ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ಜೊತೆಗೆ ಕೆಟ್ಟ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಕಿನ್ನರಿ ಧಾರಾವಾಹಿಯಲ್ಲಿ ಭೂಮಿ ಶೆಟ್ಟಿಯನ್ನ ನಾವು ತುಂಬಾ ಇಷ್ಟಪಟ್ಟಿದ್ವಿ, ಜೊತೆಗೆ ಬಿಗ್ ಬಾಸ್ನಲ್ಲೂ ಕೂಡ ಈಕೆಯನ್ನ ಇಷ್ಟಪಟ್ಟಿದ್ವಿ. ಆದರೆ ಈಕೆಯ ಒಂದಷ್ಟು ಅವತಾರವನ್ನ ನೋಡಿದ್ರೆ ನಿಜಕ್ಕೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಬಿಗ್ ಬಾಸ್ ಸ್ಪರ್ಧೆ ಹಾಗೆ ಕಿನ್ನರಿ ಸೀರಿಯಲ್ ಮೂಲಕ ಕಿರುತೆರೆ ಲೋಕದಲ್ಲಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದಂತಹ ನಟಿ ಭೂಮಿ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತಿಗೂ ಕೂಡ ಬೇರೆ ಬೇರೆ ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಸೊ ಬ್ಯಾಕ್ಲೆಸ್ ಡ್ರೆಸ್ ಹಾಕೊಂಡು ಕೈಯಿಂದ ಎದೆ ಮುಚ್ಕೊಂಡಂತ ಭೂಮಿ ಶೆಟ್ಟಿ ಬೋಲ್ಡ್ ಫೋಸ್ ಒಂದು ಕೊಟ್ಟಿದ್ದಾರೆ, ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಸೊ ಕುತ್ತಿಗೆಗೆ ಟೈ ಇರೋ ಟಾಪ್ ನಲ್ಲಿ ಬೆನ್ನು ಸಂಪೂರ್ಣವಾಗಿ ಕಾಣ್ತಾ ಇದೆ, ಮುಂಭಾಗ ಸ್ವಲ್ಪ ಮಟ್ಟಿಗೆ ಕವರ್ ಆಗಿದೆ. ಸೊ ಭೂಮಿಯ ಹಾಟ್ ಲುಕ್ ಫ್ಯಾನ್ಸ್ ಒಂದಷ್ಟು ಜನ ವಾವ್ ಅಂತಿದ್ರೆ, ಇನ್ನೊಂದಷ್ಟು ಜನ ಉಗಿತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಭೂಮಿ ಶೆಟ್ಟಿ ಹೆಚ್ಚಾಗಿ ಸುದ್ದಿಯಾಗೋದೆ ತಮ್ಮ ಒಂದು ಸ್ಟೈಲ್ ಹಾಗೆ ಬೋಲ್ಡ್ನೆಸ್ ನಿಂದ. ಸೊ ಭೂಮಿ ಶೆಟ್ಟಿ ಡ್ರೆಸ್ ಅಂತೂ ಸಖತ್ ಬೋಲ್ಡ್ ಆಗಿರುತ್ತೆ ಯಾವತ್ತಿಗೂ ಕೂಡ. ಸೊ ಭೂಮಿ ಶೆಟ್ಟಿಯ ಫೋಟೋಸ್ಗೂ ನೆಟ್ಟಿಗರು ಲೈಕ್, ಹಾರ್ಟ್, ಇಮೋಜಿ ಸೆಂಡ್ ಮಾಡ್ತಾ ಇದ್ದಾರೆ. ಸೊ ನಾನಾ ರೀತಿಯ ಕಮೆಂಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಕಮೆಂಟ್ ಹೇಳೋದಾದ್ರೆ, ಸೊ ಹಾಟಿ ಆಗಿರ್ಬೋದು, ಸಖತ್ ಬೋಲ್ಡ್ ಆಗಿರ್ಬೋದು, ಟೆಂಪರೇಚರ್, ಹೀಗೆ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಸುಡು ಬಿಸಿಲಿನ ಬೇಸಿಗೆಯಲ್ಲಿ ಈ ಬಟ್ಟೆ ಕೂಡ ಅತಿಯಾಯ್ತು ಅಂತೆಲ್ಲ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಸೆಕ್ಸಿ ಆಗಿರ್ಬೋದು, ಸೂಪರ್, ಬ್ಲ್ಯಾಕ್ ಬ್ಯೂಟಿ, ಹೀಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇನ್ನೊಬ್ರು ಮೊದಲೇ ಮಳೆ ಬೀಳ್ತಾ ಇಲ್ಲ ಅಂತ ಸಾಯ್ತಾ ಇದ್ದೀವಿ, ಸೊ ಇವಾಗ ನೀವು ಬೇರೆ ಈ ರೀತಿಯಾಗಿ ಇಂತ ಹಾಕೊಂಡು ಅಂದ್ರೆ ಈ ರೀತಿಯಾದಂತಹ ಡ್ರೆಸ್ ಅನ್ನ ಹಾಕಿದ್ದೀರಾ, ಸೊ ಇನ್ನಂತೂ ಮಳೆನೇ ಬರುವುದಿಲ್ಲ ಅನ್ನುವಂಥ ಕಮೆಂಟ್ ಅನ್ನ ಕೂಡ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸದ್ಯ ಹಿರಿತೆರೆಯಲ್ಲಿ ಸದ್ದು ಮಾಡ್ತಿರುವಂತ ಕುಂದಾಪುರದ ಹುಡುಗಿ ಭೂಮಿ ಶೆಟ್ಟಿ ಬಿಗ್ ಬಾಸ್ ಸೀಸನ್ 7 ಮೂಲಕ ಕನ್ನಡಿಗರಿಗೆ ಇನ್ನಷ್ಟು ಹತ್ತಿರವಾಗಿದ್ರು. ಬೈಕ್ ರೈಡರ್ ಆಗಿರುವಂತ ಭೂಮಿ ಬೆಂಗಳೂರಿನಿಂದ ಕುಂದಾಪುರಕ್ಕೆ ಬೈಕಲ್ಲಿ ಟ್ರಾವೆಲ್ ಕೂಡ ಮಾಡ್ತಾರೆ. ಜೊತೆಗೆ ತಮ್ಮ ಒಂದು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಟ್ರಾವೆಲ್ ರೈಡ್ ಮಾಡೋದ್ರಂದ್ರೆ ಈ ಹುಡುಗಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ವ್ಯಕ್ತಿತ್ವದಲ್ಲೂ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿರುವಂತ ಈ ಬೆಡಗಿ ತಾನು ಹೊಸ ಸ್ಟೈಲ್ ಆಗಿರ್ಬೋದು, ಬೋಲ್ಡ್ ಅವತಾರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಯಾವತ್ತಿಗೂ ಕೂಡ ಹಿಂಜರಿಯೋದೇ ಇಲ್ಲ, ಯಾವ ಕಮೆಂಟ್ ಅನ್ನ ಕೂಡ ಕೇರೆ ಮಾಡೋದಿಲ್ಲ. ಹಾಗಾಗಿ ಹೆಚ್ಚಾಗಿ ಇವರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಇವರ ಬೋಲ್ಡ್ನೆಸ್ ಹಾಗೆ ಬೋಲ್ಡ್ ಅವತಾರಗಳಿಗೆ ಸಾಕ್ಷಿಯಾಗಿ ಫೋಟೋಗಳು ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸೊ ಸದ್ಯಕ್ಕೆ ಈಗ ಈಕೆ ಅಪ್ಲೋಡ್ ಮಾಡಿರುವಂತ ಒಂದಷ್ಟು ಫೋಟೋಗೆ ಸಿಕ್ಕಾಪಟ್ಟೆ ಕಮೆಂಟ್ಗಳು ಬರ್ತಾ ಇದೆ. ಸೊ ಕನ್ನಡ, ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತ ಭೂಮಿ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬೋಲ್ಡ್ ಆಗಿ ಫೋಟೋ ಶೇರ್ ಮಾಡ್ಕೊಂಡಿದ್ದೇ ತಡ ಅದಕ್ಕೆ ಸಖತ್ ರಿಪ್ಲೈಗಳು ಬರ್ತಾ ಇದೆ. ಸೊ ಇಕ್ಕಟ ಅನ್ನುವಂಥ ಕನ್ನಡ ಸಿನಿಮಾ ಆಗಿರ್ಬೋದು, ಷರತ್ತುಲು ವರ್ತೈಸೆ ಅನ್ನುವಂಥ ತೆಲುಗು ಸಿನಿಮಾದಲ್ಲೂ ಕೂಡ ಈಕೆ ನಟಿಸಿದ್ದಾರೆ. ಸೊ ನಾಲ್ಕನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ನಲ್ಲಿ ಹೊರಹೊಮ್ಮಿದ್ರು. ಹಾಗಾಗಿ ಈ ರೀತಿಯಾಗಿ ಬೋಲ್ಡ್ ಫೋಟೋಗಳನ್ನು ಹಂಚಿಕೊಳ್ಳೋ ಮೂಲಕ ಈಕೆ ಅವಕಾಶಗಳಿಗೆ ಹುಡುಕ್ತಾ ಇದ್ದಾರೆ. ಸೊ ಏನು ಎತ್ತ ಅನ್ನುವಂಥ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಅವಕಾಶಕ್ಕಾಗಿ ಈ ರೀತಿಯಾಗಿ ಮೈ ತೋರಿಸುವಂಥ ಒಂದು ಡ್ರೆಸ್ಗಳನ್ನು ಹಾಕಬೇಡಿ, ಸೊ ಇದು ನಿಮಗೆ ಶೋಭೆ ಅಲ್ಲ ಅನ್ನುವಂಥದ್ದು. ಸೊ ಪ್ರತಿ ಫೋಟೋದಲ್ಲೂ ಕೂಡ ಈಕೆ ಮಾದಕವಾಗಿ ಪೋಸನ್ನ ಕೊಟ್ಟಿದ್ದಾರೆ. ಸೊ ಇವರನ್ನ ನೋಡಿ ಜನ ನೀವು ಕನ್ನಡದ ಉರ್ಫಿ ಜಾವೇದ್ ಅನ್ನುವಂಥ ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಭೂಮಿ ಶೆಟ್ಟಿಯ ಫೋಟೋಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಕಿನ್ನರಿ ಧಾರಾವಾಹಿಯಲ್ಲಿ ಭೂಮಿ ಶೆಟ್ಟಿ ನಿಮಗೆ ಇಷ್ಟ ಆಗಿದ್ರಾ? ಸೊ ಈಗ ಈ ರೀತಿಯಾದಂಥ ಫೋಟೋಗಳನ್ನು ಹಾಕೋದನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.